ರಾಯಣ್ಣ ಯುವಕರ ಸಂಘದ ವತಿಯಿಂದ ಕುರುಬರಪೇಟೆಯಲ್ಲಿ ಶ್ರೀರಾಮನವಮಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಬೆಳಗ್ಗೆ ಹನುಮಾನ್ ಸ್ಟೇಡಿಯಂನಲ್ಲಿ ಶ್ರೀರಾಮನವಮಿ ಪ್ರಯುಕ್ತ ಶ್ರೀ ಆಂಜನೇಯ ಸ್ವಾಮಿಯವರಿಗೆ ಪೂಜೆಯನ್ನ ನೆರವೇರಿಸಿ ಪೂಜೆಯ ನಂತರ ಪ್ರಸಾದವನ್ನ ವಿತರಿಸಲಾಯಿತು. ನಂತರ ಕುರುಬರಪೇಟೆಯ ಕನಕ ವೃತ್ತದಲ್ಲಿ ಶ್ರೀ ಸೀತಾ ಸಮೇತ ರಾಮ ಲಕ್ಷ್ಮಣ ಹನುಮ ದೇವರುಗಳಿಗೆ ಪೂಜೆ ನಡೆಸಲಾಯಿತು. ಪೂಜೆಯ ನಂತರ ಪ್ರಸಾದವನ್ನ ವಿತರಿಸಲಾಯಿತು. ಹೆಚ್ಚು ಭಕ್ತಾದಿಗಳು ಪೂಜೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ನಂತರ ರಾತ್ರಿ 7:30 ಗಂಟೆಗೆ ಕನಕ ವೃತ್ತದಲ್ಲಿ ಶ್ರೀ ಸೀತಾ ಸಮೇತ ರಾಮ ಲಕ್ಷ್ಮಣ ಹನುಮ ದೇವರಿಗೆ ಪೂಜೆಯನ್ನ ನಡೆಸಲಾಯಿತು. ಪೂಜೆಯ ನಂತರ ಎಲ್ಲಾ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನ ವಿತರಿಸಲಾಯಿತು. ಹಾಗೂ ಪೂಜೆಯ ನಂತರ ಶ್ರೀ ಸಂಗೊಳ್ಳಿ ರಾಯಣ್ಣ ಯುವಕರ ಸಂಘದ ವತಿಯಿಂದ ಕೋಲಾಟ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು. ಹೆಚ್ಚು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಜೈ ಶ್ರೀರಾಮ್. ನಮಸ್ಕಾರ. ಮೊದಲನೇದಾಗಿ ಸಮಸ್ತ ಮುಳಬಾಗಿಲು ತಾಲೂಕಿನ ಜನತೆಗೆ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಏನಿವತ್ತು ಕುರುಬರಪೇಟೆ ಅಂದ್ರೆ ಮುಳಬಾಗಿಲು ಹಾರ್ಟ್ ಹೃದಯ ಭಾಗದಲ್ಲಿ ಇರುವಂತ ನಮ್ಮ ಕುರುಬರಪೇಟೆಯಲ್ಲಿ ಈ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇರುವಂತ ನಮ್ಮೆಲ್ಲ ಯುವಕರಿಗೂ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತಾ, ಏನು ಕೋಲಾಟ ತಂಡ ಎಲ್ಲರೂ ಸೇರಿ ನಮ್ಮ ಅಕ್ಕಂಗಿರು ನಮ್ಮ ತಾಯಂದಿರು ಬಂದು ಒಂದು ಮನೋರಂಜನೆ ಕಾರ್ಯಕ್ರಮ, ಈ ಸಂಸ್ಕೃತಿ ಎಲ್ಲ ಉಳಿಬೇಕು. ಇದು ಉಳಿಬೇಕಂದ್ರೆ ಈ ತರ ಕಾರ್ಯಕ್ರಮ ಅವಾಗ ಮಾಡ್ತಾ ಇರ್ಬೇಕು. ಅಂತದಕ್ಕೆ ಮೊನ್ನೆ ಪೌರಾಣಿಕ ನಾಟಕ ಕೂಡ ನಮ್ಗೆ ಬಹಳ ಇಷ್ಟ. ನಾವು ಹುಡುಗರಾಗಿದ್ದಾಗಿಂದ ಏನ್ ಲವಕುಶಿ ಹಾಡುಗಳು, ರಾಮಾಯಣ, ಮಹಾಭಾರತ ಈ ತರ ಎಲ್ಲ ನಾವು ನೋಡ್ಕೊಂಡು ಬಂದಿರೋದ್ರಿಂದ ನಮ್ಮ ಮಕ್ಕಳಿಗೆ ಕಡೆ ಪಕ್ಷಿ ಮೊಬೈಲ್ಗಳಲ್ಲಿ ಹೇಳುವಂತ ಪರಿಸ್ಥಿತಿ ಬರಬಾರ್ದು. ಈ ತರ ಕಾರ್ಯಕ್ರಮಗಳು ಮಾಡುವಾಗ ಅವ್ರಿಗೊಂದು ನಮ್ಮ ಹಿಂದಿನ ಪೀಳಿಗೆಗೆ ಏನು ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು ಅನ್ನೋದು ಅವ್ರಿಗೊಂದು ಮಾರ್ಗದರ್ಶನ. ಅವಾಗೆ ಹಿರಿಯರು ಅನ್ನೋ ಒಂದು ಗೌರವ ಕೊಡೋದು, ತಂದೆ ತಾಯಿಯನ್ನ ಗೌರವ ಕೊಡೋದು ಎಲ್ಲ ನಾವ್ ಯಾವ ರೀತಿ ನಡ್ಕೊಡೋದು ನಮ್ಮ ಮಕ್ಕಳು ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ದಯವಿಟ್ಟು ಈ ತರ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮಾಡಿ ಯುವಕರಲ್ಲಿ ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನಮ್ಮ ಕುರುಬರಪೇಟೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ. ಇದೇ ರೀತಿ ಮುಂದೆ ಬರೆಸಿ ಸದಾ ನಾವು ನಿಮ್ ಜೊತೆ ಇದ್ವಿ. ನೀವೇನೇ ಕಾರ್ಯಕ್ರಮ ಮಾಡಿದ್ರು ನೀವು ನಡರಾತ್ರಿಯಲ್ಲಿ ಕರೆದು ಬಂದು ನಿಮ್ ಜೊತೆ ಕೈ ಜೋಡ್ಸಕ್ಕೆ ಒಳ್ಳೆ ಕೆಲಸಕ್ಕೆ ಸಿದ್ಧವಾಗಿರ್ತೀನಿ ಅಂತ ಹೇಳ್ತಾ ನನ್ನನ್ನು ಕರೆದು ಈ ಕಾರ್ಯಕ್ರಮಕ್ಕೆ 2 ಮಾತು ಮಾತಾಡೋ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಓದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಏನು ಇವತ್ತು ಮುಳಬಾಗಿಲು ಪಟ್ಟಣದಲ್ಲಿ ಕುರುಬರಪೇಟೆಯಲ್ಲಿ ನಮ್ಮ ಹಾಲು ಮತಸ್ಥ ಸಮಾಜದವರು ಎಲ್ಲ ಯುವಕರು, ಹಿರಿಯರು, ಮಹಿಳೆಯರು, ಸೋದರಿಯರು, ಅಣ್ಣ ತಮ್ಮಂದ್ರು ಎಲ್ಲರೂ ಸೇರಿ ಬಹಳ ಅದ್ಧೂರಿಯಾಗಿ ಇವತ್ತು ಶ್ರೀರಾಮನವಮಿ ಹಬ್ಬವನ್ನ ಈ ಒಂದು ಪೇಟೆಯಲ್ಲಿ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು ಹಾಗೂ ಆ ಶ್ರೀರಾಮನ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ, ಈ ಪೇಟೆಯ ಮೇಲೆ, ನಮ್ಮ ಸಮಾಜದವರ ಮೇಲೆ, ನಮ್ಮ ಹಿಂದೂ ಧರ್ಮದ ಮೇಲೆ ಇರಲಿ ಅಂತ ನಾನು ಹಾರೈಸುತ್ತಾ ಬಹಳ ಸಂತೋಷ. ಇವತ್ತು ನಮ್ಮ ಎಲ್ಲ ಯುವ ಮಿತ್ರರು ಬಹಳ ಒಗ್ಗಟ್ಟಿನಿಂದ ನಮ್ಗೆ ಬಹಳ ಸಂತೋಷ ಆಗ್ತದೆ. ನೀವು ಮೊನ್ನೆ ಗೌರವನ ಹಬ್ಬ ಕೂಡ ಬಹಳ ಒಗ್ಗಟ್ಟಿನಿಂದ ನೀವು ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ. ಈ ಹುರುಪು, ಈ ಶಕ್ತಿ ನಿಮ್ಗೆ ಸದಾ ಇರಬೇಕು. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಸನಾತನ ಧರ್ಮವನ್ನ ಕಾಪಾಡಿಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮ ಯುವಕರ ಮೇಲಿದೆ. ಹಾಗೆಯೇ ಹಿರಿಯರು ಯಾರಿದ್ದಾರೆ ಅವರನ್ನ ಗೌರವ ಕೊಡುತ್ತಾ ನೀವುಗಳು ಏನ್ ಕೆಲಸ ಮಾಡ್ತೀರಿ ಕುಂತು ಚರ್ಚೆ ಮಾಡಿ ಏನ್ ಮಾಡ್ಬೇಕು ಕಾರ್ಯಕ್ರಮವನ್ನ ನೀವು ಯೋಚನೆ ಮಾಡಿ ಅದರಂತೆ ನೀವು ಪ್ರತಿಯೊಬ್ಬರು ಕೂಡ ಎಲ್ಲ ಕಾಂಪ್ರಮೈಸ್ ಹಾಕೊಂಡು ಎಲ್ಲರ ಒಗ್ಗಟ್ಟಿನಿಂದ ಇಂತಹ ಒಂದು ನಮ್ಮ ಸನಾತನ ಧರ್ಮದ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗೂ ಬಲ, ದೇವರು ಕೂಡ ನಮ್ಮನ್ನ ಒಳ್ಳೆ ಕೆಲಸ ಮಾಡ್ತಾರೆ, ಸದಾ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಶ್ರೀರಾಮನವಮಿಯನ್ನ ಬಹಳ ಅದ್ದೂರಿಯಾಗಿ ಮಾಡಿ ನಮ್ಮನ್ನು ಕೂಡ ಕಲಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ನಿಮಗೆ ಸದಾ ಆ ಶ್ರೀರಾಮಚಂದ್ರನು ನಿಮಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ವಂದನೆಗಳು.